ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ಕ್ಲಾಸ್ 7 ದೀಪಕಂ ಪುಸ್ತಕದ ಮೊದಲನೆಯ ಪಾಠ ಒಂದೇ ಭಾರತ ಮಾತರಂ. ಇದರ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನು ನೋಡೋಣ. ಮೊದಲಿಗೆ ಈ ಟೈಟಲ್ನ ಅರ್ಥವನ್ನು ತಿಳಿದುಕೊಳ್ಳೋಣ. ಒಂದೇ ಭಾರತ ಮಾತರಂ. ಭಾರತ ಮಾತರಂ ಒಂದೇ. ಇಲ್ಲಿ ಒಂದೇ ಅನ್ನುವಂಥದ್ದು ಒಂದು ಕ್ರಿಯಾಪದ, ಒಂದು ಧಾತುವಿನ ಆತ್ಮನೇಪದಿ ರೂಪದಲ್ಲಿರುವಂಥದ್ದು. ಒಂದು ಧಾತು ಉತ್ತಮ ಪುರುಷ ಏಕವಚನದಲ್ಲಿ ಬರ್ತದೆ. ಅಂದರೆ ವಂದಿಸುತ್ತೇನೆ ಅಂತ ಇದರ ಅರ್ಥ. ಭಾರತ ಮಾತರಂ, ಇಲ್ಲಿ ಮಾತರಂ ಮಾತೃ ಶಬ್ದ, ಅದರ ದ್ವಿತೀಯ ವಿಭಕ್ತಿ ಏಕವಚನದಲ್ಲಿದೆ. ಮಾತರಂ ತಾಯಿಯನ್ನು, ಯಾವ ತಾಯಿಯನ್ನು? ಭಾರತ ಮಾತೆಯನ್ನು ವಂದಿಸುತ್ತೇನೆ ಅನ್ನುವಂಥದ್ದು ಇದರ ಅರ್ಥ. ಇಲ್ಲಿ ಒಂದು ಸಂಭಾಷಣೆಯನ್ನ ಕೊಟ್ಟಿದ್ದಾರೆ, ಅದನ್ನ ನೋಡೋಣ. ಅಂಬ ವಯಂ ವಿಭಿನ್ನೇಷು ಕಾರ್ಯಕ್ರಮೇಷು ಆಕಾಶವಾಣ್ಯಾಂ ಶಾಲಾಯಾಂ ಚ ವಂದೇ ಮಾತರಂ ಇತಿ ಗೀತಂ ಬಹುತ್ರ ಶೃಣುಮಃ. ತಾಯಿಯನ್ನು ಕುರಿತು ಹೇಳ್ತಾ ಇರುವಂಥದ್ದು. ವಯಂ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಆಕಾಶವಾಣಿಯಲ್ಲಿ, ಶಾಲೆಗಳಲ್ಲಿ ಸಹ ವಂದೇ ಮಾತರಂ ಎಂಬಂತಹ ಗೀತೆಯನ್ನ ಬಹುತ್ರ ಬಹಳ ಕಡೆಯಲ್ಲಿ ಕೇಳಿಸ್ಕೊಳ್ತೇವೆ. ಕಿಂತು ಅಸ್ಯ ಅರ್ಥಂ ನ ಜಾನೀಮಃ. ಆದರೆ ಕಿಂತು ಅಸ್ಯ ಇದರ ಅರ್ಥವನ್ನು ನ ಜಾನೀಮಃ, ಉತ್ತಮ ಪುರುಷ ಬಹುವಚನದಲ್ಲಿದೆ, ನಾವು ತಿಳಿದಿಲ್ಲ. ಜಾನಾತಿ ಕ್ರಿಯಾಪದ, ಜಾನಾಮಿ ಜಾನೀವಃ ಜಾನೀಮಃ ಅಂತ ಆಗ್ತದೆ. ಮಾತಃ ಅಸ್ಯ ಕಃ ಅರ್ಥಃ. ಇಲ್ಲಿ ತಾಯಿಯನ್ನ ಸಂಬೋಧಿಸ್ತಾ ಇರುವಂಥದ್ದು. ಇಲ್ಲಿ ಅಂಬ ಅಂತ ಮಾತ್ರ ಇದೆ, ವಿಸರ್ಗ ಇಲ್ಲ ಇಲ್ಲಿ ಮೇಲ್ಗಡೆ. ಇದರಲ್ಲಿ ಮಾತಃ ವಿಸರ್ಗ ಬರ್ತದೆ ಸಂಬೋಧನೆಯಲ್ಲಿ. ಮಾತಃ ಅಸ್ಯ ಕಃ ಅರ್ಥಃ, ಅದರ ಅರ್ಥವೇನು ಅನ್ನುವಂಥದ್ದು. ಮುಂದೆ ಇದಂ ಗೀತಂ ಕಹ ಲಿಖಿತವಾನ್ ಇತ್ಯಪಿ ಮಮ ಜಿಜ್ಞಾಸಾ ಅಸ್ತಿ. ಈ ಹಾಡನ್ನು ಯಾರು ಬರೆದಿದ್ದಾರೆ ಎನ್ನುವಂಥದ್ದು ನನ್ನ ಜಿಜ್ಞಾಸೆ, ತಿಳಿದುಕೊಳ್ಳಲು ಇರುವಂತಹ ಆಸೆಗೆ ಜಿಜ್ಞಾಸೆ ಅಂತ ಕರಿತೀವಿ. ನನಗೆ ಈ ಗೀತೆಯನ್ನ ಯಾರು ಬರೆದಿದ್ದಾರೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಎಂಬಂತಹ ಆಸೆ. ವತ್ಸವ್ ಮಹಾನ್ ದೇಶಭಕ್ತಃ ಬಂಕಿಮಚಂದ್ರಃ ಚಟ್ಟೋಪಾಧ್ಯಾಯಃ. ಇಲ್ಲಿ ಒಂದು ಇಸವಿಯನ್ನ ಕೊಟ್ಟಿದ್ದಾರೆ, ನಂಬರನ್ನ. ಸಂಸ್ಕೃತದಲ್ಲಿ ಇಲ್ಲಿ 1882, 1882. ಇದನ್ನ ಹೇಳ್ಬೇಕಂದ್ರೆ ಮೊದಲಿಗೆ ಈ ಕೊನೆಯ 2 ಡಿಜಿಟ್ ತಗೊಬೇಕು. 82 ಅಷ್ಟ ದ್ವಾಶೀತಿ, ದ್ವಾಶೀತಿ ಎಷ್ಟಕ್ಕಿಂತ ಜಾಸ್ತಿ? ಸಹಸ್ರ ಅಷ್ಟಶತಂ ದ್ವಾಶೀತಿ ತಮೇ ಅಂತ ಬರುತ್ತೆ. ದ್ವಾಶೀತ್ಯಧಿಕ ಸಹಸ್ರ ಅಷ್ಟಶತಂ ತಮೇ ವರ್ಷೆ ಆನಂದಮಠಃ ಇತಿ ನಾಮಕಂ ಉಪನ್ಯಾಸಂ ಲಿಖಿತವಾನ್. ಇಲ್ಲಿ ವತ್ಸವ್ ಅಂತ ಕೊಟ್ಟಿದ್ದಾರೆ, ಇಬ್ಬರ ಬಗ್ಗೆ ಹೇಳ್ತಾ ಇದ್ದಾರೆ. ವತ್ಸಹ ಇಲ್ಲಿ ದ್ವಿವಚನದಲ್ಲಿದೆ, ಆದರೆ ಇಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಎರಡೂ ಶಬ್ದಗಳಿಗೆ, ಬಾಲಕ ಬಾಲಕಿ ಇಬ್ಬರಿಗೂ ಹೇಳ್ಬೇಕಂದ್ರೆ, ದ್ವಿವಚನ ತಗೊಬೇಕಂದ್ರೆ ಪುಲ್ಲಿಂಗದ ದ್ವಿವಚನವನ್ನೇ ತೆಗೆದುಕೊಳ್ಬೇಕಾಗುತ್ತೆ. ಅದರಿಂದ ಇಲ್ಲಿ ವತ್ಸವ್ ಅಂತ ಹೇಳಿದ್ದಾರೆ. ಮಕ್ಕಳೇ, ಮಹಾನ್ ದೇಶಭಕ್ತಃ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ. ಮಹಾನ್ ದೇಶಭಕ್ತರಾದ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು 1882 ವರ್ಷದಲ್ಲಿ ಆನಂದ ಮಠ ಎಂಬ ಒಂದು ಹೆಸರಿನ ಉಪನ್ಯಾಸ ಅಂದ್ರೆ ಇಲ್ಲಿ ಕಾದಂಬರಿ ಅಂತ ಅರ್ಥ, ಲಿಖಿತವಾನ್ ಅಥವಾ ಲೇಖನ ಅಂತ ಹೇಳ್ಬೋದು, ಬರೆದಿದ್ದರು. ಒಂದೇ ಮಾತರಂ ಇತಿ ಗೀತಂ ತಸ್ಮಿನ್ ಏವ ಉಪನ್ಯಾಸೆ ವರ್ತತೆ. ಈ ಒಂದೇ ಮಾತರಂ ಎಂಬಂತಹ ಈ ಗೀತೆ ಆ ಉಪನ್ಯಾಸ ಕಾದಂಬರಿಯಲ್ಲೇ ಬರುತ್ತದೆ. ವಂದೇ ಮಾತರಂ ಇತ್ಯಸ್ಯ ಅರ್ಥಃ ಅಸ್ತಿ ಯತ್ ಅಹಂ ಮಾತುಃ ವಂದನಂ ಕರೋಮಿ ಇತಿ.
ಒಂದೇ ಮಾತರಂ ಇತ್ಯಸ್ಯ ಇದರ ಅರ್ಥ ಏನು ಅನ್ನೋದ್ರೆ ಅಹಂ ನಾನು, ಮಾತುಹು ತಾಯಿಗೆ ವಂದನೆಯನ್ನು ಮಾಡುತ್ತೇನೆ. ಇಲ್ಲಿ ಅಹಂ ಅನ್ನುವಂಥದ್ದು ಅಧ್ಯಾಹಾರ ಮಾಡ್ಕೋಬೇಕು. ಒಂದೇ ಅನ್ನುವಂಥದ್ದು ಉತ್ತಮ ಪುರುಷ ಇರೋದ್ರಿಂದ ಅಹಂ ನಾನು ತಾಯಿಯನ್ನು ವಂದಿಸುತ್ತೇನೆ. ಮಾತಃ ಇದಂ ಗೀತಂ ಕಸ್ಯಾಂ ಭಾಷಾಯಾಂ ಅಸ್ತಿ. ಈ ಹಾಡು ಯಾವ ಭಾಷೆಯಲ್ಲಿದೆ? ಪುತ್ರಿ ಏತತ್ ಗೀತಂ ಸಂಸ್ಕೃತಂ ಬಾಂಗ್ಲಾ ಚ ಇತಿ ಭಾಷಾದ್ವಯೇ ವರ್ತತೆ. ಪುತ್ರಿ ಶಬ್ದದ ಸಂಬೋಧನೆ ಪುತ್ರಿ ಆಗುತ್ತೆ, ಹ್ರಸ್ವದಲ್ಲಿ ಬರುತ್ತೆ. ಈ ಗೀತೆಯು ಸಂಸ್ಕೃತ ಹಾಗೂ ಬೆಂಗಾಲಿ ಭಾಷೆ ಎರಡೂ ಭಾಷೆಯಲ್ಲೂ ಇರ್ತದೆ. ಮಾತಃ ಅಸ್ಮಿನ್ ಗೀತೆ ವರ್ಣ್ಯಃ ವಿಷಯಃ ಕಃ ಅಸ್ತಿ. ಈ ಗೀತೆಯಲ್ಲಿ ವಂದೇ ಮಾತರಂ ಗೀತೆಯಲ್ಲಿ ವರ್ಣಿಸಿರುವಂತಹ ವಿಷಯ ಏನು, ಯಾವುದನ್ನು ವರ್ಣಿಸ್ತಾ ಇದ್ದಾರೆ ಇದರಲ್ಲಿ? ವಂದೇ ಮಾತರಂ ಗೀತೆಯ ಇಲ್ಲಿ ಮಾತರಂ ಅಂತ ಇದೆ, ತಾಯಿಯನ್ನು, ಯಾವ ತಾಯಿಯನ್ನು ಅಥವಾ ಯಾವುದರ ಕುರಿತಾಗಿ ಈ ಹಾಡು ಇದೆ ಅಂತ. ಪುತ್ರ ಅಸ್ಮಿನ್ ಗೀತೆ ಭಾರತ ಮಾತುಹು ಸ್ವರೂಪಸ್ಯ ರಮ್ಯಂ ವರ್ಣನಂ ಅಸ್ತಿ. ಈ ಗೀತೆಯಲ್ಲಿ ಭಾರತ ಮಾತೆಯ ಒಂದು ಸ್ವರೂಪ ಅಂದರೆ ನಮ್ಮ ಭಾರತ ದೇಶದ ಒಂದು ನಕ್ಷೆಯ ಕುರಿತು ಅಥವಾ ಭಾರತ ದೇಶದಲ್ಲಿ ಏನೆಲ್ಲ ಇದೆ ಅದರ ಬಗ್ಗೆ ರಮ್ಯಂ ವರ್ಣನಂ ತುಂಬ ಸುಂದರವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಮುಂದೆ ಇಲ್ಲಿ ಭಾರತ ದೇಶದ ಒಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಭಾರತ ಮಾತಾ ಸ್ವರೂಪವನ್ನ ಇಲ್ಲಿ ಪ್ರಾಚೀನಾನಿ ತೀರ್ಥಕ್ಷೇತ್ರಾಣಿ ನಗರಾಣಿ ಪವಿತ್ರಾಹ ನದ್ಯಃ ಶ್ರೇಷ್ಠಾಹ ಪರ್ವತಮಾಲಾಹ ಚ. ಇಲ್ಲಿ ಯಾವುದನ್ನ ಗುರುತಾಕಿದ್ದಾರೆ ಅಂದರೆ ಪ್ರಾಚೀನವಾದ ತೀರ್ಥಕ್ಷೇತ್ರಗಳು ಅಂದರೆ ದೇವಸ್ಥಾನಗಳು ಇರುವಂತಹ ಪುಣ್ಯಕ್ಷೇತ್ರಗಳು ನಮ್ಮ ದೇಶದಲ್ಲಿರುವಂಥದ್ದು, ನಗರಗಳು, ಕೆಲವೊಂದು ಇಂಪಾರ್ಟೆಂಟ್ ಸಿಟಿಗಳು, ಹಾಗೆ ಪವಿತ್ರ ನದಿಗಳು ಮತ್ತು ಪರ್ವತಗಳ ಕುರಿತಾಗಿ ಇಲ್ಲಿ ಪಾಯಿಂಟ್ ಮಾಡಿದ್ದಾರೆ. ಅವುಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು 54 ಪ್ಲೇಸಸ್ಗಳನ್ನು ಇಲ್ಲಿ ಪಾಯಿಂಟ್ ಮಾಡಿದ್ದಾರೆ. ಈ ಕೆಲವೊಂದು ಪ್ಲೇಸ್ ಇರಬಹುದು ಅಥವಾ ತೀರ್ಥಕ್ಷೇತ್ರದ ಹೆಸರುಗಳು ಈಗ ಬದಲಾಗಿವೆ. ಅವುಗಳ ಹೆಸರುಗಳನ್ನು ಮುಂದೆ ಎಕ್ಸಸೈಸ್ ಪಾರ್ಟಲ್ಲಿ ಕೊಟ್ಟಿದ್ದಾರೆ, ಆವಾಗ ನೋಡೋಣ. ಇಲ್ಲಿ ಈಗ ಅಯೋಧ್ಯ, ಮಥುರಾ, ಹರಿದ್ವಾರಂ, ಕಾಶಿ, ಕಾಂಚಿ, ಅವಂತಿಕಾ, ವೈಶಾಲಿ, ದ್ವಾರಿಕಾ, ಪುರಿ, ಗಯಾ, ಪ್ರಯಾಗರಾಜ, ಪಾಟಲಿಪುತ್ರಂ, ವಿಜಯನಗರಂ, ಇಂದ್ರಪ್ರಸ್ಥಂ, ಸೋಮನಾಥ, ಅಮೃತಸರ, ಅಮರನಾಥ, ಲಾಮಾಯೂರು, ವೈಷ್ಣವದೇವಿ, ಜ್ವಾಲಾಮುಖಿ, ಕೇದಾರನಾಥ, ಬದ್ರಿನಾಥ, ಜ್ಯೋತಿರ್ಮಠ, ಕುರುಕ್ಷೇತ್ರಂ, ಸಮ್ಮೇತಶಿಖರಂ, ವೈದ್ಯನಾಥ, ನವದ್ವೀಪ, ಕಾಮಾಖ್ಯ, ತವಾಂಗಃ, ಪರಶುರಾಮಕುಂಡಂ, ಸನಾಮಹಿ, ತ್ರಿಪುರಸುಂದರಿ, ಭೋರಮದೇವಃ, ಭದ್ರಾಚಲಂ, ಶ್ರೀಶೈಲಂ, ತಿರುಪತಿ, ತಿರುವನ್ನಾಮಲಯಃ, ಶ್ರೀರಂಗಂ, ರಾಮೇಶ್ವರಂ, ಕನ್ಯಾಕುಮಾರಿ, ಶಬರಿಮಲಯಃ, ಶೃಂಗೇರಿ, ರಜತಪೀಠಪುರಂ, ಗೋಮಂತಕಂ, ಕೂಡಲಸಂಗಮಃ, ಪಾಂಡುರಂಗಪುರಂ, ಭೀಮಶಂಕರಃ, ತ್ರ್ಯಂಬಕೇಶ್ವರಂ, ಘುಷ್ಮೇಶ್ವರಂ, ಓಂಕಾರೇಶ್ವರಂ, ಪದಲಿಪ್ತಪುರಂ, ನಾಗೇಶ್ವರಂ, ಅರ್ಬುದಗಿರಿ, ಅಜಯ ಮೇರುಹು. ಇಲ್ಲಿ ಕೆಲವೊಂದು ನದಿಗಳ ಹೆಸರು ಇದೆ, ಕೆಲವೊಂದು ಪರ್ವತಗಳ ಹೆಸರು, ಕೆಲವು ತೀರ್ಥಕ್ಷೇತ್ರಗಳ ಹೆಸರು, ಎಲ್ಲವೂ ಇದರಲ್ಲಿ ಇದೆ. ಮುಂದೆ ಅಂಬ ಏತಸ್ಯ ಗೀತಸ್ಯ ಕಿಂ ವೈಶಿಷ್ಟ್ಯಂ. ಈಗ ವಂದೇ ಮಾತರಂ ಗೀತೆಯ ಬಗ್ಗೆ ಇದರ ವೈಶಿಷ್ಟ್ಯವೇನು, ಇದರಲ್ಲಿರುವ ವಿಷಯ ಏನು, ವಾಟ್ ಸ್ಪೆಷಾಲಿಟಿ ಏನು, ಯಾಕೆ ಇದನ್ನು ಎಲ್ಲರೂ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಯಾಕೆ ಹಾಡ್ತಾರೆ ಇದನ್ನು ಅಂತ. ಮಾತಃ ವಂದೇ ಮಾತರಂ
ಇತಿ ಗೀತಸ್ಯ ಅರ್ಥಃ ಇತಿಹಾಸಃ ಚ ಕಿಯಾನ್ ಮಹಾನ್ ಅಸ್ತಿ ಖಲು. ಇದರ ಒಂದೇ ಮಾತರಂ ಗೀತೆಯ ಅರ್ಥ ಮತ್ತು ಇತಿಹಾಸ ಎನ್ನುವಂಥದ್ದು ಕಿಯಾನ್ ಅಂದರೆ ತುಂಬ ಮಹಾನ್ ಇದೆ ಅಲ್ವಾ ಅಂತ, ತುಂಬ ಶ್ರೇಷ್ಠವಾಗಿದೆ ಅಲ್ವಾ ಅಂತ, ಎಷ್ಟೊಂದು ಅಂತ, ಎಷ್ಟೊಂದು ಶ್ರೇಷ್ಠ ಇದೆ ಅಲ್ವಾ. ಅದಕ್ಕಿಂತ ಮುಂಚೆ ಇಲ್ಲಿ ಇದರ ವೈಶಿಷ್ಟ್ಯವೇನು ಅಂತ ಕೇಳಿದಾಗ ಇಲ್ಲಿ ತಾಯಿ ಹೇಳ್ತಾರೆ, ಬಾಲವ್ ಸ್ವತಂತ್ರತಾಯಾ ಆಂದೋಲನೆ ಸರ್ವೇ ದೇಶಭಕ್ತಾ ಏತತ್ ಗೀತಂ ಮಂತ್ರಂ ಇವ ಗಾಯಂತಿ ಸ್ಮ. ಸ್ವತಂತ್ರದ ದೇಶಕ್ಕೆ ಸ್ವಾತಂತ್ರ್ಯ ಪಡೆದುಕೊಳ್ಳಿಕ್ಕೆ ನಡೆತಿದ್ದಂತಹ ಹೋರಾಟದಲ್ಲಿ ಎಲ್ಲರೂ ದೇಶಭಕ್ತರು ಏತತ್ ಗೀತಂ ಮಂತ್ರದಂತೆ ಒಂದು ಮಂತ್ರದಂತೆ ಅದನ್ನು ಹಾಡ್ತಾ ಇದ್ರು. ಎಲ್ಲಿ ಹೋದರಲ್ಲಿ ಒಂದು ನಮಸ್ತೆ ಅನ್ನೋದ್ರ ಬದಲು ಒಂದೇ ಮಾತರಂ ಎಲ್ಲರ ಬಾಯಲ್ಲೂ ಅದೇ ಮಂತ್ರದ ತರಹ ಗುನುಗುನಿಸ್ತಾ ಇದ್ರು. ಸಂಪ್ರತಿ ಅಪಿ ಇದಂ ಗೀತಂ ಶ್ರುತ್ವಾ ಗೀತ್ವಾ ಚ ವಯಂ ಸರ್ವೇ ಭಾರತೀಯಾ ಪ್ರೇರಿತಾ ಭವಾಮಃ. ಸಂಪ್ರತಿ ಅಂದರೆ ಈಗ, ಇಂದಿನ ದಿನಗಳಲ್ಲೂ ಸಹ ಇದಂ ಗೀತಂ ಈ ಹಾಡನ್ನು ಕೇಳಿ, ಹಾಡಿ, ಗೀತ್ವಾ ಶ್ರುತ್ವಾ ಚ ವಯಂ ಸರ್ವೇ ನಾವೆಲ್ಲರೂ ಭಾರತೀಯರು ಪ್ರೇರಿತರಾಗ್ತೇವೆ, ಭಾರತ ದೇಶದ ಒಂದು ಘನತೆಯನ್ನು ಅರಿತುಕೊಳ್ತೇವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಒಂದೇ ಮಾತರಂ ಗೀತೆಯ ಅರ್ಥ ಮತ್ತು ಅದರ ಇತಿಹಾಸ ಎಷ್ಟೊಂದು ಮಹತ್ವದ್ದು ಅಲ್ವಾ ಅಂತ. ಆಮೇಲೆ ಆವಾಂ ಅಸ್ಮಾಕಂ ರಾಷ್ಟ್ರಧ್ವಜಸ್ಯ ವಿಷಯೇ ಅಪಿ ಕಿಂಚಿತ್ ಜ್ಞಾತುಂ ಇಚ್ಛಾವಹ. ಆವಾಂ ನಾವಿಬ್ಬರು ನಮ್ಮ ರಾಷ್ಟ್ರಧ್ವಜದ ವಿಷಯದ ಬಗ್ಗೆಯೂ ಒಂದು ಸ್ವಲ್ಪ ತಿಳಿದುಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಸಾಧು ಅಂದರೆ ಆಗಲಿ ಅನ್ನೋ ಥರ. ಅಧುನಾ ವಯಂ ಭಾರತ ಮಾತು ತ್ರಿವರ್ಣಧ್ವಜಸ್ಯ ಚ ವಿಷಯ ಜಾನೀಮಃ. ಈಗ ನಾವು ಭಾರತ ಮಾತೆಯ ತ್ರಿವರ್ಣಧ್ವಜದ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಏನಿದೆ, ಅದರ ಒಂದು ಸಿಗ್ನಿಫಿಕೆನ್ಸ್ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಏಷಾ ಅಸ್ಮಾಕಂ ವತ್ಸಲ ಭಾರತ ಮಾತಾ. ನಮ್ಮ ವತ್ಸಲೆ, ನಮ್ಮ ತಾಯಿ, ವಾತ್ಸಲ್ಯಮಯ್ಯಾದಂತಹ ಭಾರತ ಮಾತೆ. ಅಹೋ ಅಸ್ಮಾಕಂ ಭಾರತ ಮಾತು ಮಾಹಾತ್ಮ್ಯಂ. ಅಹೋ ಅಂದರೆ ಒಂದು ಎಕ್ಸ್ಕ್ಲಮೇಟರ್ ಇದ್ರ ಥರ, ಏನು ಎಷ್ಟೊಂದಿದೆ ಅನ್ನೋ ಥರ, ನಮ್ಮ ಭಾರತ ಮಾತೆಯ ಮಹಾತ್ಮೆ ಎಷ್ಟೊಂದು ಅಂತ. ಸಾಕ್ಷಾತ್ ಪರ್ವತರಾಜ ಹಿಮಾಲಯ ಮುಕುಟರೂಪೇಣ ಅಸ್ಯಾಹ ಮಸ್ತಕೆ ಶೋಭತೆ. ಸಾಕ್ಷಾತ್ ಪರ್ವತರಾಜನಾದ ಹಿಮಾಲಯ ಪರ್ವತ ಮುಕುಟ ರೂಪೇಣ ಒಂದು ಕಿರೀಟದಂತೆ ಅವಳ ತಲೆಯಲ್ಲಿ ಶೋಭಿಸ್ತಾ ಇದೆ. ನಮ್ಮ ದೇಶದಲ್ಲಿ ಪ್ರತಿಯೊಂದು ವಸ್ತುವನ್ನು ನಾವು ದೇವರಂತೆ, ಒಂದು ದೇವತೆಯ ಅಂಶದಂತೆ ನಾವು ನೋಡ್ತೇವೆ. ಇಲ್ಲಿ ಹಿಮಾಲಯ ಪರ್ವತ, ಬೇರೆ ದೇಶದವರಿಗೆ ಅದೊಂದು ಮೌಂಟೇನ್, ಬೆಟ್ಟ ಅಂತ ಕರೆದ್ರೆ ನಾವು ಅದನ್ನು ಪರ್ವತಗಳ ರಾಜ ಅಂತ ಕರಿತೀವಿ. ಪುರಾಣಗಳಲ್ಲಿ ತೆಗೆದುಕೊಂಡರೆ ಪಾರ್ವತಿಯ ತಂದೆ. ಪರ್ವತರಾಜನಾದ ಹಿಮಾಲಯ ಒಂದು ಕಿರೀಟದ ರೂಪದಲ್ಲಿ ನಮ್ಮ ಭಾರತ ಮಾತೆಯ ತಲೆಯಲ್ಲಿ ಶೋಭಿಸ್ತಾ ಇದ್ದಾನೆ. ಶೋಭತೆ ಅಂದರೆ ಶೋಭಿಸುವುದು ಅಂತ ಅರ್ಥ. ಮಸ್ತಕ ಅಂದರೆ ತಲೆಯಲ್ಲಿ. ಅಸ್ಯಾಹ ಚರಣವು ಪ್ರಕ್ಷಾಲಯತಿ ಸ್ವಯಂ ರತ್ನಾಕರ ಸಮುದ್ರ. ಅವಳ ಚರಣವನ್ನ, ಎರಡು ಪಾದಗಳನ್ನ ಪ್ರಕ್ಷಾಲಯತಿ, ಪ್ರಕ್ಷಾಲಿಸೋದು ಅಂದರೆ ತೊಳೆಯುವಂಥದ್ದು. ಸ್ವಯಂ ಯಾರು ಅವಳ ಪಾದಗಳನ್ನು ತೊಳಿತಾ ಇದ್ದಾರೆ ಅಂದರೆ ರತ್ನಾಕರ ಸಮುದ್ರ. ನಮ್ಮ ದೇಶದ ಮೇಲ್ಗಡೆ ಹಿಮಾಲಯ ಪರ್ವತ ಇದ್ದರೆ ಕೆಳಭಾಗದಲ್ಲಿ ಕನ್ಯಾಕುಮಾರಿ ಸಮುದ್ರ. ರತ್ನಾಕರ ಅಂತ ಕರೀತಾರೆ ಸಮುದ್ರವನ್ನ. ರತ್ನಗಳು ಎಲ್ಲ ಸಿಗುವಂಥದ್ದು ಸಮುದ್ರದ ಆಳದಲ್ಲಿ. ಆದ್ದರಿಂದ ಅವಳ ಪಾದವನ್ನ ತೊಳಿತಾ ಇರುವಂಥದ್ದು ಯಾರು? ಸ್ವಯಂ ರತ್ನಾಕರ ಸಮುದ್ರ. ಭಾರತ ಭೂಮೌ ಮಹೇಂದ್ರ ಮಲಯ ಸಹ್ಯ ರೈವತಕ ವಿಂಧ್ಯ ಅರಾವಲಿ ಇತ್ಯಾದಯ ಶ್ರೇಷ್ಠಾ ಪರ್ವತಾ ವಿರಾಜಂತೆ. ನಮ್ಮ ದೇಶದಲ್ಲಿ ಬೇರೆ ತುಂಬ ಹಿಮಾಲಯ ಪರ್ವತ ಅಲ್ಲದೆ ಬೇರೆ ಬೇರೆ ಶ್ರೇಷ್ಠ ಪರ್ವತಗಳು, ಮಹೇಂದ್ರ ಪರ್ವತ, ಮಲಯ ಪರ್ವತ, ಸಹ್ಯಾದ್ರಿ ಬೆಟ್ಟ, ರೈವತಕ, ವಿಂಧ್ಯ ಪರ್ವತ, ಅರಾವಲಿ ಇತ್ಯಾದಿ ಶ್ರೇಷ್ಠವಾದ ಪರ್ವತಗಳು ನಮ್ಮ ದೇಶದಲ್ಲಿ ವಿರಾಜಿಸುತ್ತವೆ.
ಅತ್ರೈವ ಗಂಗಾ ಯಮುನಾ ಸರಸ್ವತಿ ಸಿಂಧು ಬ್ರಹ್ಮಪುತ್ರ ಗಂಡಕಿ ಮಹಾನದಿ ನರ್ಮದಾ ಗೋದಾವರಿ ಕೃಷ್ಣ ಕಾವೇರಿ ಇತ್ಯಾದಯಃ ಪವಿತ್ರಾಃ ನದ್ಯಃ ಪ್ರವಹಂತಿ. ಇಲ್ಲಿ ಬರೀ ಪರ್ವತಗಳು ಮಾತ್ರ ಅಲ್ಲ, ಪವಿತ್ರ ನದಿಗಳು ಸಹ ಇವೆ. ಗಂಗಾ ಯಮುನಾ ಸರಸ್ವತಿ ಸಿಂಧು ಬ್ರಹ್ಮಪುತ್ರ ಗಂಡಕಿ ನದಿ ಮಹಾನದಿ ನರ್ಮದಾ ಗೋದಾವರಿ ಕೃಷ್ಣ ಕಾವೇರಿ ಇತ್ಯಾದಿ ನದಿಗಳು. ಇಲ್ಲಿ ಹೆಚ್ಚಿನ ನದಿಗಳು ಸ್ತ್ರೀಲಿಂಗ ಶಬ್ದಗಳಾಗಿವೆ, ನದಿ ಶಬ್ದ. ಆದರೆ ಇಲ್ಲಿ ಬ್ರಹ್ಮಪುತ್ರ ಅದನ್ನ ನದಃ ಅಂತ ಹೇಳ್ತೀವಿ, ಪುಲ್ಲಿಂಗ ಶಬ್ದವಾದರೆ ನದಃ ಅಂತ ಕರಿತೀವಿ. ಈ ತರಹದ ಶ್ರೇಷ್ಠ ನದಿಗಳು ಸಹ ಪ್ರವಹಿಸ್ತವೆ. ನದ್ಯಃ ಅಪಿ ಅಸ್ಮಾಕಂ ಮಾತರಃ ಇವ. ಆಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಪ್ರತಿಯೊಂದು ವಸ್ತು ಅಂದರೆ ವಿಷಯಗಳನ್ನು ನಾವು ಪವಿತ್ರ ಅಂತಲೇ ತಿಳಿದುಕೊಳ್ತೀವಿ. ಪರ್ವತವೂ ಪವಿತ್ರವೇ ನಮಗೆ. ಹಾಗೆ ಇಲ್ಲಿ ನದಿಗಳು ಸಹ ನಮ್ಮ ತಾಯಿಯಂತೆ, ಗಂಗಾ ಮಾತೆ ಅಂತ ಕರಿತೀವಿ. ಅಯೋಧ್ಯ ಮಥುರಾ ಹರಿದ್ವಾರಂ ಕಾಶಿ ಕಾಂಚಿ ಅವಂತಿಕಾ ವೈಶಾಲಿ ದ್ವಾರಿಕಾ ಪುರಿ ಗಯಾ ಪ್ರಯಾಗ ಪಾಟಲಿಪುತ್ರಂ ವಿಜಯನಗರಂ ಇಂದ್ರಪ್ರಸ್ಥಂ ಸೋಮನಾಥಃ ಅಮೃತಸರಃ ಇತ್ಯಾದೀನಿ ಮಂಗಲಾನಿ ತೀರ್ಥಕ್ಷೇತ್ರಾಣಿ ನಗರಾಣಿ ಚ ಭಾರತ ಭೂಮೌ ಏವ ಸುಶೋಭಂತೆ. ನಮ್ಮ ದೇಶದಲ್ಲಿ ಬೇರೆ ಬೇರೆ ತೀರ್ಥಕ್ಷೇತ್ರಗಳು, ನಗರಗಳು, ಅಯೋಧ್ಯ, ಮಥುರಾ, ಹರಿದ್ವಾರ, ಕಾಶಿ, ಕಾಂಚಿ ಇವುಗಳೆಲ್ಲ ಪವಿತ್ರ ಕ್ಷೇತ್ರಗಳು ಹೌದು, ತೀರ್ಥಕ್ಷೇತ್ರಗಳು ಹೌದು. ಇಲ್ಲಿ ತೀರ್ಥಕ್ಷೇತ್ರ ಅಂದರೆ ಏನು? ಒಂದು ಪುರಾಣ ಪ್ರಸಿದ್ಧವಾದಂತಹ, ಅದಕ್ಕೆ ಪ್ರತಿಯೊಂದು ತೀರ್ಥಕ್ಷೇತ್ರಗಳಿಗೂ ಅದರದ್ದೇ ಆದ ಒಂದು ಕಥೆ ಇರ್ತದೆ, ಪುರಾಣದ ಕಥೆಗಳು ಇರ್ತವೆ. ಹಾಗೆ ಆ ಸ್ಥಳದಲ್ಲಿ ಒಂದು ತೀರ್ಥ ಅಂದರೆ ಒಂದು ನದಿಯೂ ಸಹ ಹರಿಯುತ್ತದೆ. ಆ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿರುವಂತಹ ವಿಶಿಷ್ಟ ದೇವರ ಒಂದು ಪೂಜೆಯನ್ನು ಮಾಡಿದರೆ ನಮಗೆ ಎಲ್ಲ ಪಾಪಗಳು ನಿವಾರಣೆಯಾಗ್ತದೆ ಎಂಬಂತಹ ಒಂದು ನಂಬಿಕೆ ನಮ್ಮ ಸನಾತನ ಧರ್ಮದಲ್ಲಿ. ನಮ್ಮಲ್ಲಿ ಕೆಲವೊಂದು ಯಜ್ಞ ಯಾಗಗಳನ್ನು ಮಾಡಿದ್ರೆ ಈ ಥರ ಬಹಳ ಒಂದು ಶ್ರೇಷ್ಠ ಪುಣ್ಯ ಸಿಗ್ತದೆ ಎಂಬಂತಹ ನಂಬಿಕೆ ಇದೆ. ಎಲ್ಲರಿಗೂ, ಜನಸಾಮಾನ್ಯರೆಲ್ಲರಿಗೂ ಯಜ್ಞಗಳನ್ನು ಯಾಗಗಳನ್ನು ಮಾಡುವಂತಹ ಒಂದು ಸಂಪತ್ತು ಸೌಲಭ್ಯ ಇರೋದಿಲ್ಲ. ಈ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದರಷ್ಟೇ ನಮಗೆ ಆ ಯಜ್ಞ ಯಾಗಾದಿಗಳನ್ನು ಮಾಡಿದಂತಹ ಒಂದು ಪುಣ್ಯ ಲಭಿಸ್ತದೆ ಅನ್ನುವಂಥದ್ದು. ಜನಸಾಮಾನ್ಯರಿಗೂ ಆ ಪುಣ್ಯವು ಲಭಿಸುವಂತೆ ಮಾಡಲಿಕ್ಕೋಸ್ಕರ ಪ್ರತಿಯೊಂದು ನಗರಗಳಲ್ಲೂ ಭಾರತ ದೇಶದ ಎಲ್ಲೆಡೆಯಲ್ಲಿಯೂ ಈ ರೀತಿಯ ತೀರ್ಥಕ್ಷೇತ್ರಗಳು ಇವೆ. ಏತೇಷಾಂ ತೀರ್ಥಕ್ಷೇತ್ರಾಣಾಂ ಧೂಲಿಂ ಲಲಾಟೆ ಸ್ಥಾಪಯಿತುಂ ವಿವಿಧೇಭ್ಯಃ ಪ್ರದೇಶೇಭ್ಯಃ ಅಸಂಖ್ಯಾಃ ಜನಾಃ ಆಗಚ್ಚಂತಿ. ಈ ತೀರ್ಥಕ್ಷೇತ್ರಗಳ ಧೂಳು ಅಂದರೆ ಮಣ್ಣಿನ ಕಣಗಳು, ಆ ತೀರ್ಥಕ್ಷೇತ್ರಗಳಲ್ಲಿ ಇರುವಂತಹ ಒಂದು ಕಾಶಿ ಇರಬಹುದು, ವಾರಣಾಸಿ, ಅಲ್ಲಿಯ ನೆಲದ ಒಂದು ಮಣ್ಣನ್ನು ಸಹ ಹಣೆಯ ಮೇಲೆ ಇಟ್ಕೊಳ್ಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ, ಆಸೆಯಿಂದ ಬೇರೆ ಬೇರೆ ಪ್ರದೇಶಗಳಿಂದ ಅಸಂಖ್ಯಾತ ಜನರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಬರುತ್ತಾರೆ. ಭಾರತ ಮಾತುಃ ಹಸ್ತೆ ವಿಲಸತಿ ತ್ರಿವರ್ಣಯುತಃ ರಾಷ್ಟ್ರಧ್ವಜ. ಈಗ ಭಾರತ ಮಾತೆಯ ಒಂದು ಸ್ವರೂಪವನ್ನು ವರ್ಣಿಸಿದ್ದಾಯಿತು. ಇಲ್ಲಿ ಹಿಮಾಲಯ ಪರ್ವತರಾಜನಾದ ಹಿಮಾಲಯ ಕಿರೀಟದಂತೆ, ಹಾಗೆ ಕಾಲನ್ನು ತೊಳೆಯುವಂಥದ್ದು ರತ್ನಾಕರ ಸಮುದ್ರ. ಇದಕ್ಕೆ ಒಂದು ಶ್ಲೋಕವೇ ಇದೆ ಭಾರತ ಮಾತೆಯನ್ನು ವರ್ಣಿಸುವಂಥದ್ದು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಈ ಚಾಪ್ಟರ್ನ ಟೈಟಲ್ ಇರುವುದೇ ಅದನ್ನು, ವಂದೇ ಭಾರತ ಮಾತರಂ. ಇದರ ಮೊದಲಿನ 3 ಶ್ಲೋಕಗಳು ಸಾಲು ಯಾವುದು ಅಂದರೆ ರತ್ನಾಕರ ಧೌತಪದಾಂ, ರತ್ನಾಕರ ಸಮುದ್ರದಿಂದ ಕಾಲನ್ನು ತೊಳೆಸಲ್ಪಡ್ತಾಳೆ. ಹಿಮಾಲಯ ಕಿರೀಟಿನಿ, ಹಿಮಾಲಯ ಪರ್ವತವನ್ನು ತನ್ನ ಕಿರೀಟವಾಗಿ ಧರಿಸಿದ್ದಾಳೆ. ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ, ಬ್ರಹ್ಮಶ್ರೀ ರಾಜರ್ಷಿಗಳ ಮೊದಲಾದಂತಹ ರತ್ನಗಳನ್ನು ಪಡೆದಿರುವಂತಹ ಭಾರತ ಮಾತೆಗೆ ನಾನು ವಂದಿಸುತ್ತೇನೆ. ಈಗ ಇಲ್ಲಿ ತ್ರಿವರ್ಣ ಧ್ವಜದ ಒಂದು ವಿಶೇಷತೆಯನ್ನ, ಅದರ ಸಿಗ್ನಿಫಿಕೆನ್ಸ್ ಅನ್ನ ಹೇಳ್ತಾ ಇದ್ದಾರೆ. ಭಾರತ ಮಾತು ಹಸ್ತೆ ವಿಲಸತಿ
ನಾವು ಭಾರತ ಮಾತೆಯ ಒಂದು ಚಿತ್ರಣವನ್ನು ತೆಗೆದುಕೊಂಡ್ರೆ ಭಾರತ ಮಾತೆಯ ಕೈಯಲ್ಲಿ ಒಂದು ಬಾವುಟವನ್ನು ಹಿಡಿದಿರ್ತಾಳೆ, ತ್ರಿವರ್ಣ ಧ್ವಜವನ್ನು. ಅದು ನಮ್ಮ ರಾಷ್ಟ್ರಧ್ವಜ. ಅಹೋ ಅಸ್ಯ ಶೋಭಾ, ಅದರ ಒಂದು ಶೋಭೆ ಅಥವಾ ಅದರ ಒಂದು ಮೆರುಗನ್ನ ನೋಡು ಅಂತ. ಅಸ್ಮಿನ್ ರಾಷ್ಟ್ರಧ್ವಜೆ ಕೇಶರಃ ಶ್ವೇತಃ ಹರಿತಃ ಚ ವರ್ಣಾಃ ವಿರಾಜಂತೆ. ನಮ್ಮ ಈ ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಣ್ಣ, ಕೇಸರಃ ಅಂತಲೂ ಹೇಳ್ಬೋದು, ಇಲ್ಲಿ ಕೇಶರಃ ಅಂತ ಕೊಟ್ಟಿದ್ದಾರೆ. ಕೇಶರಃ, ಶ್ವೇತಃ ಅಂದರೆ ಬಿಳಿ ಬಣ್ಣ, ಹರಿತಃ ಅಂದರೆ ಹಸಿರು ಬಣ್ಣ. ಧ್ವಜಸ್ಯ ಮಧ್ಯೆ ಸುಂದರಂ ನೀಲವರ್ಣಂ ಚಕ್ರಮಪಿ ಶೋಭತೆ. ಧ್ವಜದ ಮಧ್ಯದಲ್ಲಿ ಸುಂದರವಾದ ನೀಲಿ ಬಣ್ಣದ ಚಕ್ರಂ ಅಪಿ, ಚಕ್ರವೂ ಸಹ ಶೋಭಿಸ್ತಾ ಇದೆ. ಧ್ವಜೆ ವಿರಾಜಮಾನಾಃ ವರ್ಣಾಃ ಚಕ್ರಂ ಚ ವಿಶಿಷ್ಟಂ ಸಂದೇಶಂ ಪ್ರಯಚ್ಛಂತಿ. ಈ ಧ್ವಜ ಅನ್ನುವಂಥದ್ದು, ಅದರ ಒಂದು ಡಿಸೈನ್ ಅನ್ನುವಂಥದ್ದು ಸುಮ್ಮನೆ ಮಾಡಿದ್ದಲ್ಲ. ಇದರ ಪ್ರತಿಯೊಂದು ಬಣ್ಣಗಳು ಹಾಗೆ ಇಲ್ಲಿರುವಂತಹ ಚಕ್ರ, ಅವುಗಳು ಒಂದು ವಿಶಿಷ್ಟವಾದ ಸಂದೇಶವನ್ನು ಕೊಡ್ತವೆ ಪ್ರತಿಯೊಂದು. ಅದರ ಬಗ್ಗೆ ಮುಂದೆ ಹೇಳ್ತಾರೆ. ತ್ರಿವರ್ಣ ಧ್ವಜಸ್ಯ ಊರ್ಧ್ವ ಭಾಗೆ ವಿರಾಜತೆ ಕೇಶರ ವರ್ಣ. ತ್ರಿವರ್ಣ ಧ್ವಜದ ಊರ್ಧ್ವ ಅಂದರೆ ಮೇಲಿನ ಭಾಗದಲ್ಲಿ ವಿರಾಜಿಸ್ತಾ ಇರುವಂಥದ್ದು ಕೇಸರ ವರ್ಣ, ಕೇಸರಿ ಬಣ್ಣ. ಏಷಃ ವರ್ಣಃ ತ್ಯಾಗ ಪರಂಪರಾಯಾಃ ಶೌರ್ಯ ಪರಂಪರಾಯಾಃ ಚ ಸೂಚಕಃ ಅಸ್ತಿ. ಕೇಸರಿ ವರ್ಣ ಏನನ್ನ ಸೂಚಿಸ್ತದೆ? ನಮ್ಮಲ್ಲಿರುವಂತಹ ತ್ಯಾಗದ ಪರಂಪರೆ, ಶೌರ್ಯದ ಒಂದು ಪರಂಪರೆಯನ್ನೇ ಸೂಚಿಸ್ತದೆ. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೊಂದು ಜನ ಪ್ರಾಣವನ್ನು ತೆತ್ತಿದ್ದಾರೆ, ತಮ್ಮ ಶೌರ್ಯವನ್ನು ತೋರಿಸಿದ್ದಾರೆ, ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ಒಂದು ಪರಂಪರೆಯನ್ನು ಇದು ಕೇಸರ ವರ್ಣ ಸೂಚಿಸ್ತದೆ. ಸಾಮಾನ್ಯವಾಗಿ ಕಾಷಾಯ ವಸ್ತ್ರಗಳನ್ನು ಸನ್ಯಾಸಿಗಳು, ತ್ಯಾಗಿಗಳು, ಸಂಸಾರವನ್ನು ತ್ಯಾಗ ಮಾಡಿರುವಂತಹ ಸನ್ಯಾಸಿಗಳು ಧರಿಸುವಂಥದ್ದು ಕಾಷಾಯ ವಸ್ತ್ರ. ಅದು ಸಹ ತ್ಯಾಗದ ಒಂದು ಸೂಚನೆಯನ್ನು ಕೊಡುತ್ತದೆ. ಹಾಗೆ ಇಲ್ಲಿ ತ್ಯಾಗ ಪರಂಪರೆ, ಶೌರ್ಯ ಪರಂಪರೆಯನ್ನು ಹೇಳ್ತದೆ. ಯೇ ಭಾರತ ಮಾತು ಆಜೀವನಂ ಸೇವಾಂ ಕೃತವಂತಹ ದೇಶಸ್ಯ ಸ್ವತಂತ್ರತಾಂ ಪ್ರಾಪ್ತುಂ ಸಹರ್ಷಂ ಸ್ವಪ್ರಾಣಾನ್ ಅರ್ಪಿತವಂತಹ ಚ ತೇಷಾಂ ವೀರಾಣಾಂ ಬಲಿದಾನಂ ಸೂಚಯತಿ ಏಷಃ ವರ್ಣಃ. ಈ ವರ್ಣ ಏನು ಹೇಳ್ತದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಭಾರತ ಮಾತೆಯನ್ನು ಆಜೀವನ ಪರ್ಯಂತ ಅವಳ ಸೇವೆಯನ್ನು ಮಾಡಿದವರು, ಬರೀ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಂತಲ್ಲ, ದೇಶದ ಒಂದು ಉದ್ಧಾರಕ್ಕಾಗಿ, ದೇಶದ ಒಂದು ಶ್ರೇಷ್ಠತೆಯನ್ನು ಎತ್ತಿ ಹಿಡಿಲಿಕ್ಕಾಗಿ ಸೇವೆಯನ್ನು, ತಮ್ಮ ಜೀವನ ಪರ್ಯಂತ ಸೇವೆಯನ್ನು ಮಾಡಿದಂಥವರ ಸ್ವಾಮಿ ವಿವೇಕಾನಂದರಿರಬಹುದು, ಹಾಗೆ ಸುಭಾಷ್ ಚಂದ್ರ ಬೋಸ್, ಬಾಲಗಂಗಾಧರ ತಿಲಕ್, ಇಂಥವರು ತಮ್ಮ ಆಜೀವನ ಪರ್ಯಂತ ತಮ್ಮ ಸೇವೆಯನ್ನು ನಿರ್ವಹಿಸಿದಂಥವರು. ಹಾಗೆ ದೇಶದ ಸ್ವತಂತ್ರಕ್ಕಾಗಿ ಬಹಳ ಹರ್ಷದಿಂದ ಪ್ರಾಣವನ್ನು ಅರ್ಪಿಸಿದಂತಹ ಭಗತ್ ಸಿಂಗ್ ಮೊದಲಾದಂಥವರಿರಬಹುದು. ಇಂತಹ ವೀರರ ಒಂದು ಬಲಿದಾನವನ್ನು ಈ ಕೇಸರಿ ವರ್ಣ ಸೂಚಿಸ್ತದೆ. ಜಯತು ಸೈನಿಕಃ ಇತಿ ವಕ್ತುಂ ಅಸ್ಮಾನ್ ಪ್ರೇರಯತಿ ಧ್ವಜಸ್ಥಿತಃ ಅಯಂ ಕೇಸರವರ್ಣ. ಈ ಕೇಸರವರ್ಣ ನಮಗೆ ಏನನ್ನು ಸೂಚಿಸ್ತದೆ? ಸೈನಿಕರಿಗೆ ಜಯವಾಗಲಿ. ಇಲ್ಲಿ ಜಯತು ಅನ್ನುವಂಥದ್ದು ಜಯ್ ಧಾತುವಿನಿಂದ ಬಂದಿರುವಂಥದ್ದು. ಎರಡು ಅರ್ಥವನ್ನು ಕೊಡ್ತದೆ. ಮೊದಲನೆಯ ಅರ್ಥ ಒಂದು ವಿಕ್ಟರಿ ಅಂತ, ಗೆಲುವನ್ನು ಸಾಧಿಸುವಂಥದ್ದು. ಇನ್ನೊಂದು ಒಂದು ಉತ್ಕರ್ಷವಾದ ಇನ್ನೂ ಅವರ ಒಂದು ಕೀರ್ತಿ ಉತ್ಕರ್ಷವಾಗಲಿ ಅನ್ನುವಂತಹ ಅರ್ಥದಲ್ಲಿ ಹೇಳುವಂಥದ್ದು. ಇಲ್ಲಿ ಎರಡನೆಯ ಅರ್ಥ ಅವರ ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ ಅನ್ನುವಂತಹ ಒಂದು ಅರ್ಥವನ್ನು ಇಲ್ಲಿ ಕೊಡುವಂಥದ್ದು. ಅಂತಹ ಒಂದು ಪ್ರೇರಣೆಯನ್ನು ಈ ಕೇಸರವರ್ಣ ನಮಗೆ ಕೊಡುತ್ತದೆ. ಮುಂದೆ ಹಸಿರು ಬಣ್ಣಕ್ಕೆ ಹೋಗ್ತಾ ಇದ್ದಾರೆ. ಕೃಷಕ ಬಾಂಧವಾಹ ಅಸ್ಮಾಕಂ ಭಾರತ ಭೂಮಿಂ ಸರ್ವದಾ ಸ್ವೇದ ಬಿಂದುಭಿ ಸಿಂಚಂತಿ. ಕೃಷಕ ಅಂದರೆ ಕೃಷಿಕರು, ರೈತರು, ರೈತ ಬಾಂಧವರು ನಮ್ಮ ಈ ಭಾರತ ಭೂಮಿಯನ್ನು ಸರ್ವದಾ ಯಾವಾಗಲೂ ಸ್ವೇದ, ಸ್ವೇದ ಅಂದರೆ ಬೆವರು ಅಂತ ಅರ್ಥ, ತಮ್ಮ ಬೆವರಿನ ಹನಿಗಳಿಂದ ನಮ್ಮ ಈ ಭಾರತ ಮಾತೆಯ ಒಂದು ಪಾದವನ್ನು ಸಿಂಚಂತಿ, ತೊಳೆಯುತ್ತಾರೆ. ಅಂದರೆ ಅಷ್ಟೊಂದು ಕಷ್ಟಪಡ್ತಾರೆ ನಮ್ಮ ದೇಶಕ್ಕೋಸ್ಕರ. ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಏತೇಷಾಂ ಪರಿಶ್ರಮೇಣ ಏವ ಭಾರತ ಭೂಮಿ ಹರಿತವರ್ಣಮಯಿ
ಸಮೃದ್ಧ ಸಸ್ಯಶ್ಯಾಮಲ ಚ ಸಂಜಾತ. ಇವರ ಒಂದು ಪರಿಶ್ರಮದಿಂದಲೇ ಅಂದರೆ ಅದರಿಂದಲೇ ಅಂತ ಭಾರತ ಭೂಮಿ ಒಂದು ಹಸಿರಾಗಿ ಕಾಣಿಸ್ತಾಳೆ. ಎಲ್ಲಿ ನೋಡಿದ್ರಲ್ಲಿ ಹಸಿರಾಗಿ ಕಾಣಿಸ್ತಾಳೆ. ಸಮೃದ್ಧಿಯಿಂದ ಸಸ್ಯ ಶ್ಯಾಮಲೆಯಾಗಿ ಎಲ್ಲ ಕಡೆಯಲ್ಲೂ ಸಸ್ಯಗಳು ಹಸಿರು ಕಾಣಿಸ್ತದೆ. ಈ ರೀತಿಯಾಗಿ ಸಂಜಾತ ಅಂದರೆ ಆ ರೀತಿಯಾಗಿ ಆಗಿದ್ದಾಳೆ. ಒಂದು ದೇಶ ಹಸಿರಾಗಿ ಕಾಣಿಸ್ಬೇಕಂದ್ರೆ ಅಲ್ಲಿ ಆ ದೇಶದಲ್ಲಿ ದುಡಿತಾ ಇರುವಂತಹ ರೈತನ ಬೆವರಿನ ಕಣಕಣವು ಮಾತನ್ನ ಆಡ್ತದೆ ಅಲ್ಲಿ. ಆದ್ದರಿಂದ ಭಾರತ ಮಾತು ಸಮೃದ್ಧೇ ಏಷಾ ಆಭಾ ಹರಿತವರ್ಣ ರೂಪೇಣ ಅಸ್ಮಾಕಂ ರಾಷ್ಟ್ರಧ್ವಜೆ ವಿರಾಜತೆ. ಭಾರತ ಮಾತೆಯ ಸಮೃದ್ಧಿ ಎನ್ನುವಂಥದ್ದು ಏಷಾ ಆಭ ಅಂದರೆ ಈ ಭಾಗ ಅನ್ನುವಂಥದ್ದು ಹರಿತವರ್ಣ ರೂಪೇಣ. ಆಭ ಅಂದರೆ ಒಂಥರ ಕಾಂತಿಯಿಂದ ಅಂತ. ಹರಿತವರ್ಣ ರೂಪದಲ್ಲಿ ಭಾರತ ಮಾತೆಯ ಸಮೃದ್ಧಿ, ಇಲ್ಲಿ ಹಸಿರು ವರ್ಣ ಅಂದ್ರೆ ಏನು, ಭಾರತ ಮಾತೆಯ ಸಮೃದ್ಧಿಯನ್ನ ಇದು ಸೂಚಿಸ್ತದೆ. ಮೊದಲನೆಯ ಕೇಸರ ವರ್ಣ ತ್ಯಾಗವನ್ನ, ಶೌರ್ಯವನ್ನ ಸಂಕೇತಿಸಿದರೆ, ಹರಿತವರ್ಣ ಕೊನೆಯಲ್ಲಿರುವಂತಹ ಹಸಿರು ಬಣ್ಣ ಸಮೃದ್ಧಿಯನ್ನ ಸಂಕೇತಿಸ್ತದೆ. ಜಯತು ಕೃಷಕಃ ಇತಿ ವಕ್ತುಂ ಅಸ್ಮಾನ್ ಪ್ರೇರಯತಿ ಧ್ವಜಸ್ಥಿತಃ ಏಷಃ ಹರಿತವರ್ಣ. ನಾವು ನಮ್ಮ ದೇಶದ ಸಮೃದ್ಧಿಯನ್ನ ಕಾಪಾಡ್ತಾ ಇರುವಂತಹ ಕೃಷಿಕರಿಗೆ ಜಯವಾಗಲಿ ಎಂಬಂತಹ ಒಂದು ಪ್ರೇರಣೆಯನ್ನ, ಮಾತುಗಳನ್ನ ಇದು ಸೂಚಿಸ್ತದೆ. ನಮ್ಮ ದೇಶಕ್ಕೆ ತ್ಯಾಗವನ್ನ ಮಾಡಿದಂತಹ, ದೇಶಕ್ಕೋಸ್ಕರ ತ್ಯಾಗವನ್ನ ಮಾಡಿದಂತಹ, ತಮ್ಮ ಶೌರ್ಯವನ್ನ ಪ್ರದರ್ಶಿಸಿದಂತಹ ಸೈನಿಕರನ್ನ ನಾವು ಮರೆಯಬಾರದು ಅನ್ನೋದಕ್ಕಾಗಿ ಕೇಸರ ವರ್ಣ. ನಮ್ಮ ದೇಶ ಸಮೃದ್ಧಿಯಾಗಿ ಇರಲಿಕ್ಕೋಸ್ಕರ ಪರಿಶ್ರಮ ಪಡ್ತಾ ಇರುವಂತಹ ಕೃಷಿಕರನ್ನ ಮರೆಯಬಾರದು ಅನ್ನೋದಕ್ಕೋಸ್ಕರ ಹರಿತವರ್ಣ. ಮಧ್ಯದಲ್ಲಿ ಇರುವಂಥದ್ದು ಶ್ವೇತವರ್ಣ. ಮಧ್ಯೆ ಸ್ಥಿತಃ ಶ್ವೇತವರ್ಣಃ ಶಾಂತೇಃ ಸತ್ಯಸ್ಯ ಚ ದ್ಯೋತಕಃ ಅಸ್ತಿ. ಮಧ್ಯದಲ್ಲಿರುವಂತಹ ಶ್ವೇತವರ್ಣ, ಬಿಳಿಯ ಬಣ್ಣ, ಶಾಂತಿ ಮತ್ತು ಸತ್ಯದ ಒಂದು ದ್ಯೋತಕವಾಗಿದೆ. ಅಣುಶಾಸ್ತ್ರೆ, ಸಂಗಣಕಶಾಸ್ತ್ರೆ, ಚಿಕಿತ್ಸಾಶಾಸ್ತ್ರೆ, ಅಂತರಿಕ್ಷಶಾಸ್ತ್ರೆ, ಆಯುಧಶಾಸ್ತ್ರೆ ಇತ್ಯಾದಿಷು ವಿಜ್ಞಾನಸ್ಯ ವಿಭಿನ್ನೇಷು ಕ್ಷೇತ್ರೇಷು ಭಾರತೀಯೈಃ ವೈಜ್ಞಾನಿಕೈಃ ಮಹತ್ ಯಶಃ ಪ್ರಾಪ್ತಂ ಅಸ್ತಿ. ನಮ್ಮ ದೇಶ ಈ ಎಲ್ಲ ಕ್ಷೇತ್ರಗಳಲ್ಲಿ, ಅಣುಶಾಸ್ತ್ರ, ಸಂಗಣಕ ಅಂದರೆ ಕಂಪ್ಯೂಟರ್ ಶಾಸ್ತ್ರದಲ್ಲಿ, ಹಾಗೆ ಚಿಕಿತ್ಸೆ ಮೆಡಿಸಿನ್ಗಳಲ್ಲಿ, ಅಂತರಿಕ್ಷದಲ್ಲಿ, ಆಯುಧಗಳನ್ನು ತಯಾರಿಸುವುದರಲ್ಲಿ ಎಲ್ಲದರಲ್ಲೂ ಒಂದು ಯಶಸ್ಸನ್ನು ಪಡೆದಿದೆ. ವೈಜ್ಞಾನಿಕಾನಾಂ ತತ್ ಧವಲಂ ಯಶಃ ಧವಲವರ್ಣರೂಪೇಣ ರಾಷ್ಟ್ರಧ್ವಜಸ್ಯ ಮಧ್ಯೆ ವಿಲಸತಿ. ಈ ಎಲ್ಲ ಯಶಸ್ಸನ್ನ ತೋರಿಸ್ಲಿಕ್ಕೋಸ್ಕರ, ಅಂದರೆ ಇಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಆವಿಷ್ಕಾರಗಳು ಶಾಂತಿಗೋಸ್ಕರ ಇರುವಂಥದ್ದು, ಹಾಗೆ ಒಂದು ಸತ್ಯದ ಪ್ರತೀಕ, ಅಂದರೆ ಧರ್ಮದ ಮೂಲಕವಾಗಿ ನಡೆಯುವಂಥದ್ದು ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ. ಆಯುಧ ಶಾಸ್ತ್ರಗಳು, ಅಂತರಿಕ್ಷ ಯಾವುದೇ ಶಾಸ್ತ್ರವನ್ನ ನಾವು ಏನೇ ಆವಿಷ್ಕಾರ ಮಾಡಿದರೂ ಸಹ ಅವುಗಳನ್ನ ಯಾವುದೇ ಒಂದು ಕೆಟ್ಟ ಒಂದು ವಿಷಯಕ್ಕೆ ಉಪಯೋಗಿಸ್ಕೊಳ್ಳೋದಿಲ್ಲ. ಶಾಂತಿ ಅನ್ನುವಂಥದ್ದು ನಮ್ಮ ಪ್ರಥಮ ಪಾಠ, ಹಾಗೆ ಸತ್ಯವನ್ನ ತಿಳಿಸುವಂಥದ್ದು. ಆದ್ದರಿಂದ ಅದನ್ನು ತಿಳಿಸುವ ದ್ಯೋತಕವಾಗಿ ಬಿಳಿಯ ಬಣ್ಣವನ್ನ ಇಟ್ಟಿದ್ದಾರೆ. ಭಾರತೀಯಂ ವಿಜ್ಞಾನಂ ಶಾಂತಿಂ ಪ್ರಗತಿಂ ಸುರಕ್ಷಾಂ ಚ ಪರಿಪೋಷಯತಿ. ನಮ್ಮ ವಿಜ್ಞಾನ ಅನ್ನುವಂಥದ್ದು ಯಾವಾಗಲೂ ಶಾಂತಿಯನ್ನ, ಒಂದು ದೇಶದ ಪ್ರಗತಿಯನ್ನ, ಹಾಗೆ ನಮ್ಮ ಸುರಕ್ಷತೆಯನ್ನೇ ಪರಿಪೋಷಿಸ್ತದೆ ಹೊರತು ಯಾವುದೇ ಕೆಟ್ಟ ಒಂದು ವಿಷಯಕ್ಕಾಗಿ ಅವುಗಳನ್ನು ನಾವು ಉಪಯೋಗಿಸೋದಿಲ್ಲ. ಭಾರತ ಯಾವತ್ತೂ ತಾನಾಗಿಯೇ ಬೇರೆ ದೇಶದ ಮೇಲೆ ಆಕ್ರಮಣವನ್ನ ಮಾಡಿದ್ದೇ ಇಲ್ಲ. ಭಾರತದಲ್ಲಿ ನಾವು ಪುರಾಣದಿಂದ ನೋಡಿದರೂ ಸಹ, ಯಾವುದೇ ಯುದ್ಧವನ್ನ ನೋಡಿದರೂ ಮೊದಲಿಗೆ ಶಾಂತಿ ಸಂಧಾನದ ಒಂದು ಪ್ರಯತ್ನ ನಡೆದೇ ಇತ್ತು. ನಾವು ರಾಮಾಯಣವನ್ನ ನೋಡಿದರೂ ಸಹ ರಾವಣನ ಯುದ್ಧಕ್ಕಿಂತ ಮೊದಲು ಶಾಂತಿ ಸಂಧಾನಕ್ಕೋಸ್ಕರ ಹೋಗಿದ್ರು. ಹಾಗೆ ಮಹಾಭಾರತದಲ್ಲೂ ಕೃಷ್ಣ ಸಂಧಾನ, ಯುದ್ಧಕ್ಕಿಂತ ಮೊದಲು ಯುದ್ಧ ಬೇಡ ಎನ್ನುವ ಒಂದು ವಿಷಯವಾಗಿ ಕೃಷ್ಣ ಸಂಧಾನಕ್ಕೆ ಹೋಗಿದ್ದ. ಅಂದರೆ ಭಾರತದಲ್ಲಿ ಶಾಂತಿ ಹಾಗೂ ಸತ್ಯ ಎನ್ನುವಂಥದ್ದು ಮುಖ್ಯವಾಗಿರುವಂತಹ ಒಂದು ಧರ್ಮ.
ಈ ಎಲ್ಲ ಆವಿಷ್ಕಾರಗಳನ್ನು ಮಾಡಿರುವಂಥದ್ದು ನಮ್ಮ ದೇಶದ ಶಾಂತಿಯನ್ನು ಕಾಪಾಡಲಿಕ್ಕೆ, ದೇಶದ ಪ್ರಗತಿಗೋಸ್ಕರ, ಹಾಗೆ ನಮ್ಮ ಸುರಕ್ಷತೆಗಾಗಿ ಅಷ್ಟೇ. ಜಯತು ವೈಜ್ಞಾನಿಕ ಇತಿ ವಕ್ತು ಅಸ್ಮಾನ್ ಪ್ರೇರಯತಿ ಧ್ವಜ ಮಧ್ಯಸ್ಥ್ಯ ಅಯಂ ಮಧ್ಯಸ್ಥ ಅಯಂ ಧವಲವರ್ಣ. ಧವಲ ಅಂದರೆ ಬಿಳಿ ಬಣ್ಣ, ಮಧ್ಯಸ್ಥ ಮಧ್ಯದಲ್ಲಿ ಇರುವಂತಹ, ಗ್ರಹಸ್ಥ ಗ್ರಹದಲ್ಲಿ ಇರುವಂಥವನು, ಆ ರೀತಿ ವೈಜ್ಞಾನಿಕರಿಗೆ, ಈ ವಿಜ್ಞಾನಿಗಳಿಗೆ ಜಯವಾಗಲಿ, ಶ್ರೇಯಸ್ಸಾಗಲಿ ಎನ್ನುವಂತಹ ಒಂದು ಪ್ರೇರಣೆಯನ್ನ ಇದು ಕೊಡುತ್ತದೆ. ಮಧ್ಯೆ ಧ್ವಜೆ ವಿರಾಜಮಾನಸ್ಯ ಘನ ನೀಲವರ್ಣಸ್ಯ ಚಕ್ರಸ್ಯ ನಾಮ ಧರ್ಮಚಕ್ರಂ ಇತಿ. ಧ್ವಜದ ಮಧ್ಯದಲ್ಲಿ ಘನ ನೀಲವರ್ಣ ಅಂದರೆ ಒಂದು ಡಾರ್ಕ್ ಬ್ಲೂ ಕಲರ್ನಲ್ಲಿರುವಂತಹ ಚಕ್ರದ ಹೆಸರು, ಅದರ ಹೆಸರೇ ಧರ್ಮಚಕ್ರ. ಅಸ್ಮಿನ್ ಚಕ್ರೆ 24 ಅರಾಹ ಸಂತಿ. 24 24 ಬಾಣಗಳು ಅಂತ ಹೇಳಬಹುದು. ಏತತ್ ಚಕ್ರಂ ಚಲನೀಯಂ ಕರ್ತವ್ಯ ಪಥೇ ವೈ ನ ವಿರಮ ಚಲ ಸತತಂ ಚಲ ಇತಿ ಭಾವಂ ಬೋಧಯತಿ. ಈ 24 ಚಕ್ರದಲ್ಲಿರುವ 24 ಕೋಲುಗಳು ಏನು ಹೇಳ್ತೇವೆ, ಬಾಣಗಳು, ಯಾವಾಗಲೂ ಕರ್ತವ್ಯ ಪಥದಲ್ಲೇ ಚಲಿಸಿ. ಆ ಚಕ್ರದ ಒಂದು ಚಕ್ರ ಅಂದರೆ ವರ್ತುಲ, ಆ ಪಥದಲ್ಲೇ ಇರಬೇಕು. ಹಾಗೆ 24 ಗಂಟೆಯೂ ಕರ್ತವ್ಯವನ್ನು ನಿರ್ವಹಿಸಿ. ನೀವು ಯಾವುದೇ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ರು ಸಹ ಅದನ್ನು 24 ಯಾವುದೇ ವಿಶ್ರಾಂತಿ ಇಲ್ಲದೆ ಸತತವಾಗಿ ಚಲಿಸುತ್ತಾ ಇರಿ. ಸತತವಾಗಿ ಚಲಿಸುವುದರೊಂದಿಗೆ ಈ ಪಥದಲ್ಲೇ ಇರಬೇಕು, ಅಂದರೆ ನ್ಯಾಯ ಪಥದಲ್ಲೇ, ಧರ್ಮ ಪಥದಲ್ಲೇ ಸತತವಾಗಿ ನಡೆಯುತ್ತಾ ಇರಿ ಅನ್ನುವಂಥದ್ದು ಒಂದು ಭಾವವನ್ನು ಇದು ಬೋಧಿಸ್ತದೆ ಅಂತ. ಚಲನೀಯಂ ಕರ್ತವ್ಯ ಪಥೇ ವೈ, ಕರ್ತವ್ಯ ಪಥದಲ್ಲೇ ಚಲಿಸಿ, ನಿಮ್ಮ ಕರ್ತವ್ಯವೇನು ಅದನ್ನೇ ಮಾಡಿ. ನ ವಿರಮ, ವಿರಮ ಅಂದರೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವಂಥದ್ದು. ವಿಶ್ರಾಂತಿಯನ್ನು ಪಡೆದುಕೊಳ್ಳಬೇಡಿ. ಸತತಂ ಚಲ, ದಿನದ 24 ಗಂಟೆಯೂ ಕರ್ತವ್ಯವನ್ನು ನಿರ್ವಹಿಸ್ತಾ ಇರಿ ಅಂತ ಅರ್ಥ. ಅಂದರೆ ಇದರ ಅರ್ಥ 24 ಗಂಟೆಗಳು ದೇಶ ಸೇವೆಗಾಗಿ, ದೇಶಕ್ಕಾಗಿ ಯೋಚನೆಯನ್ನ ಮಾಡ್ತಾ ಇರಿ. ನಮ್ಮ ಕರ್ತವ್ಯ ದೇಶದ ಒಂದು ಸೇವೆ, ದೇಶ ಸೇವೆಯ ಕರ್ತವ್ಯದಲ್ಲಿ ಈ ಪಥದಲ್ಲೇ ಚಲಿಸುತ್ತಾ ಯಾವಾಗಲೂ ಕಾರ್ಯೋನ್ಮುಖರಾಗಿರಿ ಎಂಬಂತಹ ಭಾವ. ಸೂರ್ಯ ವಿರಾಮಂ ವಿನಾ ನಿತ್ಯಂ ಸಂಚರತಿ. ಸೂರ್ಯ ದಿನವೂ ಯಾವುದೇ ಒಂದು ವಿರಾಮವಿಲ್ಲದೆ ಚಲಿಸುತ್ತಾ ಇರ್ತಾನೆ. ನದಿ ಕಷ್ಟಾನಿ ಸಹಮಾನ ಅಪಿ ಧ್ಯೇಯಂ ಪ್ರತಿ ನಿತ್ಯಂ ಪ್ರವಹತಿ. ನದಿಗಳು ಸಹ ಎಷ್ಟೇ ಕಷ್ಟ ಬಂದರೂ ಅಥವಾ ಮಧ್ಯದಲ್ಲಿ ಏನೇ ಅಡೆತಡೆ ಬಂದರೂ ಅವುಗಳನ್ನೆಲ್ಲ ಸಹಿಸಿಕೊಂಡು ತಮ್ಮ ಒಂದು ಧ್ಯೇಯವಾದಂತಹ ಏನು ಸಮುದ್ರವನ್ನು ಹೋಗಿ ಸೇರುವಂಥದ್ದು. ನದಿಯ ಧ್ಯೇಯ ಏನು? ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಧ್ಯೇಯ ಅಂತ ಇರ್ತದೆ, ಗುರಿ ಇಲ್ಲದೆ ನಮ್ಮ ಜೀವನವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಒಂದು ಗುರಿ ಇರ್ತದೆ. ಇಲ್ಲಿ ನದಿಯನ್ನ ಉದಾಹರಣೆಯನ್ನಾಗಿ ಕೊಟ್ಟಿದ್ದಾರೆ. ನದಿಗಳು ಎಷ್ಟೇ ಕಷ್ಟ ಬಂದರೂ ತಮ್ಮ ಗುರಿಯಾದ ಸಮುದ್ರವನ್ನು ಸೇರುವಂತಹ ಒಂದು ಗುರಿಯನ್ನು ಹೇಗೆ ಬಿಡುವುದಿಲ್ಲವೋ, ನಿತ್ಯವೂ ಪ್ರವಹಿಸ್ತವೋ, ಹಾಗೆಯೇ ನಾವು ನಮ್ಮ ಗುರಿಯೆಡೆಗೆ ನಿತ್ಯವೂ ಗಮನವನ್ನ ಮಾಡ್ತಾ ಇರಬೇಕು ಅನ್ನುವಂಥದ್ದು. ಇದಂ ಚಕ್ರಂ ಜೀವನೆ ಶ್ರಾಂತೇಹೆ ಆಲಸ್ಯಸ್ಯ ಪ್ರಮಾದಸ್ಯ ಚ ಸ್ಥಾನಂ ನ ಭವತು ಇತಿ ಸಂದೇಶಂ ಪ್ರಯಚ್ಛತಿ. ಜೀವನದಲ್ಲಿ ಒಂದು ಆಲಸ್ಯಕ್ಕೆ ಅಥವಾ ಪ್ರಮಾದಗಳಿಗೆ ಯಾವುದೇ ಸ್ಥಾನವನ್ನ ಕೊಡಬಾರದು ಅಂತ ಇಲ್ಲಿ ಸಂದೇಶವನ್ನ ಕೊಡುತ್ತದೆ. ವಯಂ ಸರ್ವೇ ಅಪಿ ಧನ್ಯಾಹ ಯತ್ ಅಸ್ಯಾಂ ಪವಿತ್ರ ಭೂಮ್ಯಾಂ ಜನ್ಮ ಪ್ರಾಪ್ತವಂತಹ. ವಯಂ ನಾವೆಲ್ಲರೂ, ಇಲ್ಲಿ ಸರ್ವೇ ಅಪಿ ಅನ್ನುವಂಥದ್ದು ಈ ರೀತಿಯಾಗಿ ಹೇಳಬೇಕು. ಸರ್ವೇ ಅಪಿ, ಸರ್ವೇಪಿ ಸಂಧಿಯಾಗಿದೆ ಅಲ್ಲಿ. ನಾವೆಲ್ಲರೂ ಧನ್ಯರು. ಇಂತಹ ಒಂದು ಪವಿತ್ರ ಭೂಮಿಯಲ್ಲಿ ಜನ್ಮ ಪಡೆದಿರುವಂತಹ ನಾವೆಲ್ಲರೂ ಧನ್ಯರು. ವಯಂ ಪವಿತ್ರಾಯಾಹ ಭಾರತ ಮಾತುಃ ನಿತ್ಯಂ ವಂದನಂ ಕುರ್ಮಃ ಅಸ್ಯಾಹ ಗೌರವವರ್ಧನಾರ್ಥಂ ಚ ಪ್ರಯತ್ನಂ ಕುರ್ಮಃ. ನಾವು ಈ ಪವಿತ್ರಾಯಾಹ ಭಾರತ ಮಾತು, ಭಾರತ ಮಾತೆಯ ವಿಶೇಷಣ ಏನು? ಪವಿತ್ರಳಾದ ಈ ಭಾರತ ಮಾತೆಯನ್ನ ನಿತ್ಯವೂ ವಂದಿಸೋಣ, ಹಾಗೆ ಅವಳ ಗೌರವವನ್ನು ಹೆಚ್ಚಿಸುವಂತಹ ಕೆಲಸಗಳನ್ನು ಮಾಡೋಣ. ಆಗಚ್ಚಂತು ಮಿಲಿತ್ವ ಸರ್ವೇ ಗಾಯಾಮಃ. ಎಲ್ಲರೂ ಸೇರಿ ಹಾಡೋಣ.
ವಯಂ ಬಾಲಕಾ ಭಾರತಭಕ್ತಾಃ ವಯಂ ಬಾಲಿಕಾ ಭಾರತಭಕ್ತಾಃ ವಯಂ ಹಿ ಸರ್ವೇ ಭಾರತಭಕ್ತಾಃ ಪೃಥ್ವೀಂ ಸ್ವರ್ಗಂ ಜೇತುಂ ಶಕ್ತಾಃ. ನಾವೆಲ್ಲ ಹುಡುಗರು ಭಾರತ ಮಾತೆಯ ಭಕ್ತರು, ಹುಡುಗ ಹುಡುಗಿಯರೆಲ್ಲರೂ ಭಾರತ ಮಾತೆಯ ಭಕ್ತರು. ನಾವೆಲ್ಲರೂ ಈ ಪೃಥ್ವಿ, ಭೂಮಿ ಹಾಗೂ ಸ್ವರ್ಗಗಳನ್ನು ಒಂದು ಗೆಲ್ಲುವಂತಹ ಒಂದು ಶಕ್ತಿಯನ್ನ ಹೊಂದಿರುವಂಥವರು. ನಾವು ನಿರ್ಬಲರಲ್ಲ ಅಥವಾ ದುರ್ಬಲರಲ್ಲ. ಭಾರತ ಮಾತೆಯ ಮಕ್ಕಳಾದ ನಾವು ಅತ್ಯಂತ ಶಕ್ತಿವಂತರು. ಇಲ್ಲಿ ಶಬ್ದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ. ಒಂದೇ ಪ್ರಣಾಮಂ ಕರೋಮಿ, ಆಲಿಂಗ್ಯ ಆಲಿಂಗನವನ್ನ ಮಾಡಿ, ಬಹುತ್ರ ಎಲ್ಲ ಬೇರೆ ಬೇರೆ ಸ್ಥಳಗಳಲ್ಲಿ ಅಂತ, ಶೃಣುಮಃ ಕೇಳೋಣ, ಜಿಜ್ಞಾಸ ಕ್ಯೂರಿಯಾಸಿಟಿ, ಉಪನ್ಯಾಸಂ ನಾವೆಲ್ ಅಥವಾ ಬೃಹತ್ ಕಥೆ ಕಾದಂಬರಿ ಅಂತ ಹೇಳ್ತೀವಿ, ರಮ್ಯಂ ಪ್ಲೆಸೆಂಟ್, ಆಂದೋಲನ ಅಂದರೆ ಚಳುವಳಿ ಅಥವಾ ಮೂವ್ಮೆಂಟ್ ಅಂತ ಹೇಳ್ತೀವಲ್ಲ ಆಯಿತು, ವತ್ಸಲ ಸ್ನೇಹಮಯಿ ಲವ್ವಿಂಗ್ ಅಂತ, ಮಾಹಾತ್ಮ್ಯಂ ಗ್ರೇಟ್ನೆಸ್ ಮಹಾತ್ಮೆ ಅಂತ ಕನ್ನಡದಲ್ಲಿ, ಮುಕುಟ ಅಂದರೆ ಕ್ರೋನ್, ಪರ್ವತರಾಜ ದ ಕಿಂಗ್ ಆಫ್ ಮೌಂಟೇನ್ಸ್, ರತ್ನಾಕರ ಸಮುದ್ರ ಸಿ, ತೀರ್ಥಕ್ಷೇತ್ರಾಣಿ ಅಂದರೆ ಹೋಲಿ ಪ್ಲೇಸಸ್, ಧೂಲಿಂ ಡಸ್ಟ್, ಲಲಾಟೆ ಫೋರ್ಹೆಡ್, ವಿರಾಜಮಾನ ಅಂದರೆ ಶೈನಿಂಗ್, ಸೂಚಕ ಅಂದರೆ ಇಂಡಿಕೇಟ್ ಮಾಡುವಂಥದ್ದು, ಕೇಶರವರ್ಣ ಅಂದರೆ ಕೇಸರವರ್ಣ ಅಂತಲೇ ಅರ್ಥ, ಸ್ಯಾಫ್ರಾನ್ ಕಲರು, ಪ್ರಾಪ್ತುಂ ಟು ಗೆಟ್, ವಕ್ತುಂ ಟು ಸ್ಪೀಕ್, ಕೃಷಕಃ ಬಾಂಧವಾಃ ಅವರ್ ಡಿಯರ್ ಫಾರ್ಮರ್ಸ್, ಸ್ವೇದ ಬಿಂದುಭಿಃ ಸ್ವೆಟ್ ಡ್ರಾಪ್ಸ್ ಅಂತ, ಸಿಂಚಂತಿ ಸ್ಪ್ರಿಂಕಲ್ ಮಾಡುವಂಥದ್ದು, ಬಹುವಚನದಲ್ಲಿದೆ ಅದು, ಸಸ್ಯಶ್ಯಾಮಲ ಡೆನ್ಸ್ಲಿ ಕವರ್ಡ್ ವಿತ್ ಫ್ಲೋರಾ, ಸಸ್ಯೈಹಿ ಘನಶ್ಯಾಮ ಸಸ್ಯಗಳಿಂದ ಕೂಡಿರುವಂಥದ್ದು, ಸಂಪದ್ಭರಿತವಾಗಿರುವಂಥದ್ದು, ಆಭಾ ಅಂದರೆ ಇಲ್ಲಿ ಕಾಂತಿ ಅಂತ, ಚಮಕ್ ಕಂಗೊಳಿಸುವಂಥದ್ದು ಅಂತ ಅರ್ಥ, ಅಣುಶಾಸ್ತ್ರೆ ಪರಮಾಣುಶಾಸ್ತ್ರದಲ್ಲಿ, ಇನ್ ಆಟೋಮಿಕ್ ಸೈನ್ಸ್, ಆಯುಧಶಾಸ್ತ್ರ ವೆಪನ್ ಸೈನ್ಸಲ್ಲಿ, ಧವಲಂ ಅಂದರೆ ವೈಟ್, ಘನ ನೀಲವರ್ಣ ನೇವಿ ಬ್ಲೂ ಕಲರ್, ಗಾಢ ನೀಲವರ್ಣ, ಅರಾಹ ಅಂದರೆ ಸ್ಪೋಕ್ಸ್ ಆಫ್ ಎ ವೀಲ್, ಕರ್ತವ್ಯ ಪಥೆ ಆನ್ ದಿ ಪಾತ್ ಆಫ್ ಡ್ಯೂಟಿ, ಪಥ ಅಂದರೆ ವೇ ಅಂತ, ಸಹಮಾನ ಬೇರಿಂಗ್, ಶ್ರಾಂತೇಹೆ ಟಯರ್ಡ್ನೆಸ್, ಪ್ರಮಾದಸ್ಯ ಕೇರ್ಲೆಸ್ನೆಸ್ ಅಂತ, ಪ್ರಮಾದ ಅಂದರೆ ತಪ್ಪು, ನಮ್ಮ ಕೇರ್ಲೆಸ್ ಇಂದ ನಡೆಯುವಂತಹ ಒಂದು ತಪ್ಪುಗಳು ಅಂತ, ಜೇತುಂ ಟು ವಿನ್. ಇಲ್ಲಿ ಆಗಲೇ ಕೊಟ್ಟಂತಹ ಆ ಭೂಪಟದಲ್ಲಿ ಕೊಟ್ಟಂತಹ ಸ್ಥಳಗಳ ಪ್ರಾಚೀನ ಭೌಗೋಳಿಕ ನಾಮ್ನಾಮ್ ಆಧುನಿಕ ನಾಮಾನಿ, ಕೆಲವೊಂದು ಹೆಸರುಗಳು ಚೇಂಜ್ ಆಗಿವೆ, ಅವುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಹರಿದ್ವಾರಂ ಮಾಯಾ ಅಥವಾ ಮಾಯಾಪುರಿ, ವಿಜಯನಗರಂ ಹಂಪೆ, ಘುಷ್ಣೇಶ್ವರಂ ಅಂತ, ರಜತಪೀಠಪುರಂ ಅಂದರೆ ಉಡುಪಿ, ಕಾಶಿ ವಾರಾಣಸಿ ಅಂತ, ಪಾಟಲಿಪುತ್ರಂ ಪಟನ ಆಗಿದೆ, ಗೋಮಂತಕಂ ಅಂದರೆ ಗೋವಾ, ಅವಂತಿಕಾ ಉಜ್ಜೈನ, ಪಾಂಡರಪುರಂ ಆಗಿದೆ, ಅರ್ಬುದಗಿರಿ ಅಂದರೆ ಅಬು ಪರ್ವತ ಮೌಂಟ್ ಅಬು ಅಂತ ಹೇಳ್ತೀವಲ್ವ, ಇಂದ್ರಪ್ರಸ್ಥಂ ಡೆಲ್ಲಿ, ಅಜಯಮೇರು ಅಜ್ಮೇರ ಪುಷ್ಕರ ಅಲ್ಲಿ, ಪದಲಿಪ್ತಪುರಂ ಪಾಲಿತಾಣ ಅಂತೆ, ಪುಂಡರೀಕಗಿರಿ, ಶತ್ರುಂಜಯ ಗಿರಿರಾಜ. ಇಲ್ಲಿ ನದಿಗಳು ಯಮುನಾ ಕಾಲಿಂದಿ ಅಂತಾಗಿದೆ, ಸರಯೂ ಗಾಘರ, ಶುತುರ್ದಿಹಿ ಶತರ್ದ್ರುಹು, ಸತಲುಜ್ ಅಂತ, ಸಟ್ಲೇಜ್ ಇರಬಹುದು, ಶೋಣ ಸೋನ್, ಪರುಷ್ಣಿ ರಾವಿ, ಚರ್ಮಣ್ವತಿ ಚಂಬಲ್, ರೇವಾ ನರ್ಮದಾ, ಗೋದಾ ಗೋದಾವರಿ, ತಾಪಿ ತಾಪ್ತಿ, ವೇತ್ರಾವತಿ ಬೇತವ, ವಿತಸ್ತಾ ಝೇಲಂ, ಕೌಶಿಕಿ ಕೋಸಿ, ಗಂಗಾ ಜಾಹ್ನವಿ ಭಾಗೀರಥಿ ಅಲಕಾನಂದ ಹೆಸರುಗಳು ಇವೆ, ಶಾರದಾ
ಕಾಲಿ ಮಹಾಕಾಲಿ ನದಿ, ಗಂಡಕಿ ನಾರಾಯಣಿ ನದಿ, ಸದಾನೀರ, ಚಂದ್ರಭಾಗ, ಅಸಿಕ್ನಿ, ಚಿನಾಬ್ ಅಂತೆ. ಶ್ರೇಷ್ಠ ಪರ್ವತಮಾಲೆಗಳು: ಮಹೇಂದ್ರಗಿರಿ ಪೂರ್ವಿಘಾಟ ಪರ್ವತಮಾಲಾ, ಪೂರ್ವಘಟ್ಟ ಅಂತ. ರೈವತಕ ಗಿರನಾರಹ ಪರ್ವತಮಾಲಾ, ಸಹ್ಯಾದ್ರಿ ಪಶ್ಚಿಮಿ ಘಾಟ, ಪಶ್ಚಿಮ ಘಟ್ಟಗಳು ಅಂತ ಏನು ಕರಿತೀವಿ ಅವು. ಅರಾವಲಿ, ಅರಾವಲಿ ಅಂತಲೇ ಇದೆ. ವಿಂಧ್ಯಾಚಲ ವಿಂಧ್ಯ ಪರ್ವತಮಾಲಾ, ಮಲಯಾಚಲ ಪಶ್ಚಿಮಿ ಘಾಟ ಪರ್ವತಮಾಲಾ, ಅದರ ಕೆಳಭಾಗವನ್ನು ಮಲಯಾಚಲ, ಮೇಲಿನ ಭಾಗ ಸಹ್ಯಾದ್ರಿ ಅಂತ ಆಗಿದೆ. ಇವಿಷ್ಟು ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಪಾರ್ಟು. ಮುಂದಿನ ವಿಡಿಯೋದಲ್ಲಿ ಇದರ ಒಂದು ಎಕ್ಸಸೈಸ್ ಪಾರ್ಟನ್ನು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.